ಟೈಮ್ ಬಿಜೆಪಿ ಮಾದರಿ ಪೊಲಿಟಿಕ್ಸ್ ಮಾಡಿದ ಕಾಂಗ್ರೆಸ್ ಪರಿಷತ್ ಸಮರದಲ್ಲಿ ಪ್ರಯೋಗ ಮಾಡಿ ಸಕ್ಸಸ್ ಆದ ಸಿಎಂ ಡಿಕೆ. ಫಸ್ಟ್ ಟೈಮ್ ಬಿಜೆಪಿ ಮಾದರಿಯಲ್ಲಿ ಪಾಲಿಟಿಕ್ಸ್ ಪರಿಷತ್ ಸಮರದಲ್ಲಿ ಪ್ರಯೋಗ ಮಾಡಿ ಸಕ್ಸಸ್ ಆದ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಮಸ್ತ್ ಸ್ಟ್ರಾಟಜಿ ದೇಶಾದ್ಯಂತ ಭಾರಿ ಚರ್ಚೆಗೆ ನಾಂದಿ ಹಾಡಿದೆ. ದೇಶದೆಲ್ಲೆಡೆ ಬಿಜೆಪಿ ಹವಾ ಆಪರೇಷನ್ ಕಮಲದ ಪಾಲಿಟಿಕ್ಸ್. ಆದರೆ ಕರ್ನಾಟಕದಲ್ಲಿ ಮಾತ್ರ ನಡೆಯಲಿಲ್ಲ ಬಿಜೆಪಿ ಆಟ. ಬಿಜೆಪಿ ಆಟವನ್ನೇ ತಿರುಗು ಬಾಣವನ್ನಾಗಿಸಿ ಗೆದ್ದ ಸಿಎಂ ಡಿಕೆಶಿ. ಟಕ್ಕರನ್ನ ಕೊಡ್ತಾ ಇದ್ದಾರೆ, ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ರಾಜಕೀಯವಾಗಿ. ಇದು ಅಶ್ವವೇಗ ನ್ಯೂಸ್ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿಎಂ ಡಿಕೆ ಶಿವಕುಮಾರ್ ಅವರ ಚದುರಂಗದಾಟದಲ್ಲಿ ಬಿಜೆಪಿಯ ಆಟ ನಡೀತಾ ಇಲ್ಲ. ಈ ಒಂದು ಕೇಂದ್ರದಲ್ಲಿ ದೇಶದಲ್ಲಿ ತನ್ನನ್ನ ಗುರುತಿಸಿಕೊಂಡಂತಹ ಬಿಜೆಪಿ ಕರ್ನಾಟಕದಲ್ಲಿ ತನ್ನ ನೆಲೆಯನ್ನ ಗುರುತಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸದ್ಯದ ಸಿಚುವೇಶನ್ಸ್ ಅಲ್ಲಿ ಡಿಕೆ ಶಿವಕುಮಾರ್ ಅದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಯಾವ ರೀತಿಯಾದಂತಹ ಸ್ಟ್ರಾಟಜಿಗಳು ಒಂದು ವಿಚಾರದಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಬಿಜೆಪಿಯಲ್ಲಿ ಜೆಡಿಎಸ್ ನಲ್ಲಿ ಒಂದಿಷ್ಟು ಪರ್ಟಿಕ್ಯುಲರ್ ಹೆಸರುಗಳನ್ನ ಗಮನದಲ್ಲಿ ಇಟ್ಕೊಂಡು ಇದ್ರು. ಬಟ್ ಇಲ್ಲಿ ಏನಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಒಂದು 11ರವರೆಗೂ ಕೂಡ 11ರಿಂದ 11ವರೆಗೂ ಕೂಡ ಇಲ್ಲಿ ಅಡ್ಡ ಮತದಾನ ಆಗಿದೆ. ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದಾರೆ. ಯಾರು ಕೂಡ ಊಹೆ ಸಹಿತ ಮಾಡಿರಲಿಲ್ಲ ಇಷ್ಟು ಅಡ್ಡ ಮತದಾನ ಆಗುತ್ತೆ ಅಂತ ಬಿಜೆಪಿಯಲ್ಲಿ. ಬಟ್ ಚಾಣಾಕ್ಷತನ ನೋಡಿ, ಡಿಕೆ ಶಿವಕುಮಾರ್ ಅವರ ಚಾಣಾಕ್ಷತನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಇಲ್ಲಿ ಅಂತ. ಬಿಜೆಪಿಯಿಂದ 4 ಆಗಿದೆ, ಜೆಡಿಎಸ್ ಇಂದ 4 ಆಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆದ್ರೂ ಕೂಡ ಇಲ್ಲಿ ಇನ್ನು ಉಳಿದಿರುವಂತಹ 3 ಬಿಜೆಪಿಯಿಂದ ಆಗಿದೆ ಅಂತ ಜೆಡಿಎಸ್ ಇಂದ ಆಗಿದೆ ಅಂತ ಬಿಜೆಪಿ. ಅವರು ಯಾವ ಪಕ್ಷದಿಂದ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಡಿಕೆ ಪಾಲಿಟಿಕ್ಸ್ ಬಗ್ಗೆ ಮೊದಲ ಬಾರಿ ಬೆಳಗಾವಿ ಸಾಹುಕಾರ್ ಮಾತು. ದೆಹಲಿಯಲ್ಲಿ ಏನ್ ನಡೀತಾ ಇದೆಯೋ ರಾಜ್ಯದಲ್ಲೂ ಕೂಡ ಅದೇ ನಡೀತಿದೆ. ಸಿಎಂ ಡಿಕೆ ರಣತಂತ್ರದ ಗುಟ್ಟು ರಟ್ಟು ಮಾಡಿದ ಸತೀಶ್ ಜಾರಕಿಹೊಳಿ. ಪರಿಷತ್ ಚುನಾವಣೆ ಗೆದ್ದಿದ್ದು ಹೇಗೆ ಹೇಳದೆಯೇ ಗುಟ್ಟು ಅನಾವರಣ ಆಯಿತು. ಪ್ರತಿಯೊಂದರಲ್ಲೂ ಪ್ರಧಾನಿ ಮೋದಿಯನ್ನೇ ಫಾಲೋ ಮಾಡ್ತಿರುವಂತಹ ಡಿಕೆ ಶಿವಕುಮಾರ್. ಪ್ರಮಾಣ ವಚನ ಅಟ್ಟು ಆಡಳಿತ ಪ್ರಧಾನಿ ಮೋದಿ ಹಾದಿಯಲ್ಲೇ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಬಿಜೆಪಿ ಮಾದರಿ ಅಳವಡಿಸಿಕೊಂಡಿದ್ದಾರೆ. ಯಾಕೆಂದ್ರೆ ದೆಹಲಿಯಲ್ಲಿ ಈಗಾಗಲೇ ಇದು ಪೀಕ್ಗೆ ಹೋಗಿದೆ. ಫಸ್ಟ್ ಟೈಮ್ ಬಿಜೆಪಿ ಮಾಡೆಲ್ ಅನ್ನ ಕಾಂಗ್ರೆಸ್ ಅಳವಡಿಸಿಕೊಂಡಿದೆ. ಪರಿಷತ್ನಲ್ಲೂ ಗೆಲ್ಲಲು ದೆಹಲಿ ಬಿಜೆಪಿ ಮಾದರಿಯೇ ಕಾರಣ. ಸಿಎಂ ಡಿಕೆ ರಣತಂತ್ರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಮಾತು. ಈಗಾಗಲೇ ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ರಾಜಕಾರಣ ನಡೀತಾ ಇದೆ, ದೆಹಲಿ ಮಾದರಿಯಲ್ಲಿ ಅಂತ ಅಂದ್ರೆ ದೆಹಲಿ ಮಾದರಿಯಲ್ಲಿ ಯಾವ ರೀತಿಯಾದಂತಹ ರಾಜಕಾರಣ ನಡೀತಾ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸಂಸದರು ಶಾಸಕರನ್ನ ಸೆಳೆಯುವಂತಹ ರೀತಿ ಆಗಿರ್ಬೋದು, ಇನ್ನು ಮಹಾರಾಷ್ಟ್ರದಲ್ಲೇ ಆಗ್ತಾ ಇದ್ದಂತಹ ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು, ಅದಾದ ಮೇಲೆ ರಣತಂತ್ರವನ್ನ ರೂಪಿಸ್ಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸುವ ನಿಟ್ಟಿನಲ್ಲಿ ಹಿಡ್ಕೊಂಡು ರಾಜಕೀಯ ಆಡಳಿತವನ್ನ ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಎಷ್ಟರ ಮಟ್ಟಿಗೆ ಧರ್ಮದ ಅನುಸಾರವಾಗಿ ಅಥವಾ ಸಮುದಾಯದ ಅನುಸಾರವಾಗಿ ಪ್ರಾಶಂಸ್ಯವನ್ನ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಮತಗಳನ್ನು ಸೆಳೆಯೋದ್ರಲ್ಲಿ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಆಪರೇಷನ್ ಮಾಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ಸೆಳಿಬೇಕು ಶಾಸಕರನ್ನ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ಏನ್ ನಡೀತಾ ಇದೆ ರಾಜ್ಯದಲ್ಲೂ ಕೂಡ ಅದೇ ನಡೀತಾ ಇದೆ ಅಂತ ಈಸಿಯಾಗಿ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ದಾರೆ. ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಲುವು ಹೇಗಿತ್ತೋ, ಪ್ರಧಾನಿ ಮೋದಿ ಅವರ ಆಡಳಿತ ವೈಖರಿ ಹೇಗಿದೆಯೋ, ಡಿಕೆ ಶಿವಕುಮಾರ್ ಕೊಂಚ ಅದರ ಕಾಪಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಆಗ್ತಾ ಇರುವಂತ ಚರ್ಚೆ. ಆಲ್ರೆಡಿ ಎಲ್ಲೆಡೆ ಕೂಡ ಈಗ ಈ ರೀತಿಯಾದಂಥ ಚರ್ಚೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ
ಡಿ.ಕೆ. ಶಿವಕುಮಾರ್ ಅವರ ದಿಢೀರಂತ ಒಂದು ನಿರ್ಧಾರಗಳು, ಅವರ ಬದಲಾವಣೆಗಳು, ದೊಡ್ಡ ಮಟ್ಟದ ಒಂದು ಅವರ ಬದಲಾವಣೆಯನ್ನ ಗಮನಿಸ್ತಾ ಇದ್ವಿ ನಾವು. ಇವೆಲ್ಲವೂ ಕೂಡ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಟವನ್ನ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ.